ಯಸ್ಯ ಸ್ಮರಣ ಮಾತ್ರೇಣ ನೃಣಾಂ ಮುಕ್ತಿ ಕರಸ್ಥಿತ ತಂ ವಂದೇ ಜಗದಾಧಾರಂ ವಿಶ್ವಾರಾಧ್ಯಂ ಜಗದ್ಗುರುಂ. ವಿಶ್ವನಿಯಾಮಕನಾದ ಶಿವನೇ ಮನಸೋತು ಮಾರು ಹೋಗಿ ಕಾಶಿ ಮಹಾನಗರದಲ್ಲಿ ನೆಲೆ ನಿಂತಿದ್ದಾನೆ ಎಂಬ ಮಾತದು, ಎಂಬ ಅಭಿಪ್ರಾಯವದು, ಎಂಬ ನಂಬಿಕೆಯದು ಉತ್ಪ್ರೇಕ್ಷೆಯೇನಲ್ಲ. ಕಾಶಿಯ ಇತಿಹಾಸವೇ ಹೇಳುವಂತೆ ರಾಜ ದಿವೋದಾಸನಿಂದ ಸಂಸ್ಥಾಪಿಸಲ್ಪಟ್ಟ ಈ ನಯನ ಮನೋಹರವಾದ ಆನಂದ ಕಾನನದಲ್ಲಿ ವಾಸಿಸಲು ಶಿವನೇ ಇಚ್ಛೆಪಟ್ಟು ಬಂದಂತಿದೆ. ಕಾಶಿಯು ಭೂಮಿಯ ಮೇಲಿನ ಕೈಲಾಸ. ಕಾಶಿಯನ್ನು ತನ್ನ ಕೈಲಾಸಕ್ಕೆ ಹೋಲಿಸಿದಾಗ ಶಿವನಿಗೆ ತನ್ನ ಕೈಲಾಸವೂ ಕೂಡ ಅಷ್ಟೇನು ಸುಂದರವೆನಿಸಿಲ್ಲ. ಉತ್ತರ ದಿಕ್ಕಿನಲ್ಲಿ ಹುಟ್ಟಿದ ನದಿಗಳು ದಕ್ಷಿಣಾಭಿಮುಖವಾಗಿ ಹರಿಯುವುದೊಂದು ನಿಸರ್ಗ ಕ್ರಮ. ಆದರೆ ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿದ ಗಂಗಾ ನದಿಯು ಕಾಶಿಯಲ್ಲಿ ಮತ್ತೆ ಉತ್ತರ ವಾಹಿನಿಯಾಗಿಯೇ ಪ್ರವಹಿಸುತ್ತಿದ್ದಾಳೆ. ಈ ಸಂಗತಿಯದು ಕಾಶಿಯ ಮಹತ್ವವನ್ನು, ಕಾಶಿಯ ಪುಣ್ಯವನ್ನು ಮತ್ತಷ್ಟು ಹೆಚ್ಚಿಸಿದಂತಿದೆ. ಕಾಶ್ಯಾಂ ಮರಣಾನ್ಮುಕ್ತಿ ಮರಣಂ ಮಂಗಲಂ ಯತ್ರ ಎಂಬ ಗೌರವಕ್ಕೆ ಪಾತ್ರವಾಗಿರುವ ಕಾಶಿಯಲ್ಲಿ ಸತ್ತರೆ ಮುಕ್ತಿ, ಬದುಕಿಕೊಂಡಿದ್ದರೆ ಜೀವನ್ಮುಕ್ತಿ. ಕಾಶಿಯು ಭೂಮಿಯ ಮೇಲಿನ ಮುಕ್ತಿ ಮಂದಿರವಿದ್ದಂತೆ. ಹಿಮಾಲಯವು ಭಾರತದ ಶಿರೋಭಾಗವಾದರೆ ಕಾಶಿಯು ಭಾರತದ ಹೃದಯ ಭಾಗವಿದ್ದಂತೆ. ಭರತ ವರ್ಷದ ಅತಿ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿದೆ ಕಾಶಿ ಮಹಾನಗರವು. ಭಾರತದ ಪೌರಾಣಿಕ ಇತಿಹಾಸದಲ್ಲಿ ಕಾಶಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಉಲ್ಲೇಖಿಸಲಾಗಿದೆ. ಆನಂದ ಕಾನನ, ಅವಿಮುಕ್ತ ಕ್ಷೇತ್ರ, ರುದ್ರವಾಸ, ತಪಸ್ಥಲಿ, ಕಾಶಿಕಾ, ರಾಜಾನಗರಿ, ಶಿವಪುರಿ ಹೀಗೆ. ಆದರೆ ಇಂದು ಕಾಶಿಯು ವಾರಣಾಸಿ ಅಥವಾ ಬನಾರಸ್ ಎಂಬ ಹೆಸರಿನಿಂದ ವಿಶ್ವವಿಖ್ಯಾತಿ ಪಡೆದಿದೆ. ವಿಶ್ವದ ಯಾವುದೇ ಯಾತ್ರಿಕನಿಗೂ ಕೂಡ ಕಾಶಿಯು ಕೇವಲ ಸ್ಥಳವಲ್ಲ, ಅದೊಂದು ಅನುಭವ. ಕಾಶಿಯನ್ನು ನೋಡಿದರಾಯಿತು, ಇಡೀ ಭಾರತವನ್ನೇ ನೋಡಿದಂತೆ ಎಂಬ ಮಾತಿದೆ. ಕಾಶಿಯು ಭಾರತದ ಪ್ರಾತಿನಿಧಿಕ ನಗರವೆಂದರೆ ತಪ್ಪೇನಲ್ಲ. ಕಾಶಿಯು ಧಾರ್ಮಿಕ ರಾಜಧಾನಿಯಾಗುವುದರ ಜೊತೆಯಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ರಾಜಧಾನಿಯೂ ಕೂಡ. ವಿದ್ಯಾನಗರಿ ಎಂಬ ಅನ್ವರ್ಥ ನಾಮವನ್ನು ಪಡೆದಿರುವ ಕಾಶಿಯಲ್ಲಿ 3 ವಿಶ್ವವಿದ್ಯಾಲಯಗಳಿವೆ. ಈ 3 ವಿಶ್ವವಿದ್ಯಾಲಯಗಳು ಸಿಂಧೂ ಸಂಸ್ಕೃತಿಯ ಕಾಲದಿಂದ ಇಂದಿನವರೆಗೂ ವಿಶ್ವದಾದ್ಯಂತ ಪ್ರಾಚಾರ್ಯರನ್ನು, ಸಂಶೋಧಕರನ್ನು, ವಿದ್ಯಾರ್ಥಿಗಳನ್ನು ತನ್ನತ್ತ ಆಕರ್ಷಿಸುತ್ತದೆ. ಈ 3 ವಿಶ್ವವಿದ್ಯಾಲಯಗಳು ಇರುವ ಕಾರಣದಿಂದ ಮತ್ತು ಕಾಶಿಯು ಶೈಕ್ಷಣಿಕ ರಾಜಧಾನಿಯಾಗಿರುವ ಕಾರಣದಿಂದಲೇ ಕಾಶಿಯನ್ನು ಅ ಸಿಟಿ ಆಫ್ ಯೂನಿವರ್ಸಿಟೀಸ್ ಎಂದು ಕರೆದಿರುವುದು. ಕಾಶಿಯಲ್ಲಿರುವ ಸಂಸ್ಕೃತ ಪಾಠಶಾಲೆಗಳನ್ನು, ಸ್ಕೂಲು, ಕಾಲೇಜುಗಳ ಲೆಕ್ಕವನ್ನಿಡಲು ಆಗದ ಮಾತು. ಇಡೀ ವಿಶ್ವವೇ ಭಾರತದ ಅಥವಾ ಸರಸ್ವತಿಯ ಜ್ಞಾನ ಮಂದಿರವಾದರೆ ಕಾಶಿಯು ಆ ಜ್ಞಾನ ಮಂದಿರದ ಗರ್ಭಗೃಹವಿದ್ದಂತೆ. ಕಾಶಿಯು ವಿವಿಧ ರೀತಿಯ ಅನೇಕ ರೀತಿಯ ಕರಕುಶಲ ಕೆಲಸಗಾರಿಕೆಗೆ ಹೆಸರುವಾಸಿ. ವಾರಣಾಸಿ occupies top position with 30 GI tags, and these GI products ranging from textile to special cuisine to farm products to FMCG. ಋಣಂ ಕೃತ್ವಾ ಘೃತಂ ಪಿಬೇತ್, ಇದು ಚಾರ್ವಾಕರ ಮಾತು. ಋಣಂ ಕೃತ್ವಾ ಕಾಶೀಂ ಗಚ್ಚೇತ್, ಇದು ಭಾರತೀಯರ ದೃಢ ಭಾವನೆ. ನಗರ ಸರ್ವೇಕ್ಷಣಾ ದಾಖಲೆಗಳ ಪ್ರಕಾರ ವಾರಣಾಸಿಯಲ್ಲಿ 1800ಕ್ಕೂ ಹೆಚ್ಚು ದೇವಾಲಯಗಳು ಮತ್ತು 300ಕ್ಕೂ ಹೆಚ್ಚು ಮಠಗಳಿವೆಯಂತೆ. ಈ ಎಲ್ಲ ಮಠಮಾನ್ಯಗಳ ಗುಂಪಿನಲ್ಲಿಯೂ, ಈ ಎಲ್ಲ ದೇವಾಲಯಗಳ ಸಮೂಹದಲ್ಲಿಯೂ ವೀರಶೈವರ ಜ್ಞಾನ ಸಿಂಹಾಸನದ ಕೇಂದ್ರವಾಗಿರುವ ಜಂಗಮವಾಡಿ ಶ್ರೀಮಠದ ಕೀರ್ತಿ ಶಿಖರವು ಎದ್ದು ಕಾಣುತ್ತದೆ. ಐತಿಹಾಸಿಕ ಸಂಶೋಧನೆಗಳ ಅನುಸಾರ ಜಂಗಮವಾಡಿ ಶ್ರೀಮಠವು ಕ್ರಿಸ್ತಶಕ 1ನೇ ಶತಮಾನಕ್ಕಿಂತಲೂ ಪೂರ್ವದ್ದು ಎಂದು ಹೇಳಲಾಗಿದೆ. ಜಂಗಮವಾಡಿ ಶ್ರೀಮಠವು ಕೇವಲ ಧಾರ್ಮಿಕ ಕೇಂದ್ರವಷ್ಟೇ ಅಲ್ಲ, ಶೈಕ್ಷಣಿಕ ಕೇಂದ್ರವೂ ಕೂಡ. ಜಂಗಮವಾಡಿ ಶ್ರೀಮಠದಲ್ಲಿ ವಿದ್ವತ್ತಿಗೆ, ಜ್ಞಾನಕ್ಕೆ ಮೊದಲ ಪ್ರಾಶಸ್ತ್ಯ. ಹಾಗೆಯೇ ಜಂಗಮವಾಡಿ ಶ್ರೀಮಠವು ಇಡೀ ಕಾಶಿ ನಗರದ ಎಲ್ಲ ಗೌರವವನ್ನು ಮತ್ತು ತಪಸ್ಸಿನ ತರಂಗಗಳನ್ನು ತುಂಬಿಕೊಂಡಿರುವ ತಪೋಭೂಮಿ. ಜಂಗಮವಾಡಿ ಶ್ರೀಮಠವು ವಿಶ್ವದಾದ್ಯಂತ ತನ್ನ ಶಾಖಾ ಮಠಗಳನ್ನು ಮತ್ತು ಶಿಷ್ಯರನ್ನು ಪಡೆದಿದೆ. ರಾಜ ಜಯನಂದ ದೇವನು ವಿಕ್ರಮ ಸಂವತ್ಸರದ ಕ್ರಿಸ್ತಶಕ 574ರಲ್ಲಿ ಗಂಗಾ ನದಿಯ ತಟಾಕದಲ್ಲಿರುವ ವಿಸ್ತಾರವಾದ ಭೂಮಿಯನ್ನು ಜ್ಞಾನ ಸಿಂಹಾಸನಕ್ಕೆ ದಾನವಾಗಿ ನೀಡಿದನು. ಈ ದಾನದ ವಿವರಗಳನ್ನು ತಿಳಿಸುವ ತಾಮ್ರ ಶಾಸನಗಳು ಇಂದಿಗೂ ಶ್ರೀಮಠದಲ್ಲಿ ಸಂರಕ್ಷಿಸಲ್ಪಟ್ಟಿವೆ ಮತ್ತು ಭಾರತ ಸರ್ಕಾರದಿಂದ ಅಂಗೀಕರಿಸಲ್ಪಟ್ಟಿವೆ ಕೂಡ.
ಕೇವಲ ಹಿಂದೂ ಅರಸರಷ್ಟೇ ಅಲ್ಲದೆ ಮುಸ್ಲಿಂ ನವಾಬರು ಮತ್ತು ಖಾವಂದರು ಕೂಡ ಶ್ರೀಮಠಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಕರ್ನಾಟಕದ ಕೊಡಗು ಅರಸರು ಕೂಡ ಶ್ರೀಮಠದ ಶಿಷ್ಯತ್ವವನ್ನು ಪಡೆದಿದ್ದರು ಎಂಬುದೊಂದು ವಿಶೇಷವಾದ ಸಂಗತಿ. ಶಿವನ ಈಶಾನ ಮುಖ ಸಂಜಾತರಾದ ವಿಶ್ವನಾಥಲಿಂಗದಿಂದ ಪ್ರಾದುರ್ಭವಿಸಿದ ಜಗದ್ಗುರು ವಿಶ್ವಾರಾಧ್ಯರು ಜ್ಞಾನ ಸಿಂಹಾಸನದ ಆದಿ ಆಚಾರ್ಯರು. ಶ್ರೀಪೀಠದ ಪೀಠಾಚಾರ್ಯರು ಕೈಯಲ್ಲಿ ಬಿಲ್ವ ವೃಕ್ಷದ ದಂಡವನ್ನು, ಪೀತವರ್ಣದ ಕಮಂಡಲವನ್ನು ಮತ್ತು ಹಳದಿ ವರ್ಣದ ಧ್ವಜವನ್ನು ಹಿಡಿದು ಸಂಚರಿಸುತ್ತಾರೆ. ಹಳದಿ ವರ್ಣವದು ಪರಿಪಕ್ವತೆಯ ಪ್ರತೀಕ. ದ್ವಾಪರ ಯುಗದ ಕಾಲದಲ್ಲಿ ದೂರ್ವಾಸ ಮಹರ್ಷಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧಿಸಿದ ಕೀರ್ತಿ ಜ್ಞಾನ ಸಿಂಹಾಸನದ ಪೀಠಾಚಾರ್ಯರಾದ ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯರಿಗೆ ಸಲ್ಲುತ್ತದೆ. ಶ್ರೀಪೀಠದ ಪೀಠಾಚಾರ್ಯರು ಸೂಕ್ಷ್ಮ ವೇದ ಪರಂಪರೆಗೆ ಸೇರಿದವರಾಗಿ ಆಕಾಶ ತತ್ವದ ಅಧಿಪತಿಗಳಾಗಿದ್ದಾರೆ. ಪಂಚಾಕ್ಷರ ಮಂತ್ರದಲ್ಲಿನ ಯಕಾರ ಅವರ ಬೀಜ ಮಂತ್ರ. ಹಾಗೆಯೇ ವೀರಶೈವ ಪಂಚಸೂತ್ರಗಳಲ್ಲಿ ಒಂದಾದ ಪಂಚವರ್ಣ ಸೂತ್ರಕ್ಕೆ ಒಳಪಡುತ್ತಾರೆ. ಸ್ಕಂದದೇವನು ಶ್ರೀಪೀಠದ ಗೋತ್ರ ಪುರುಷನಾಗುತ್ತಾನೆ. ಬಿಲ್ವ ವೃಕ್ಷವನ್ನು ಆಯುರ್ವೇದವು ಅಥವಾ ಬಿಲ್ವ ಪತ್ರೆಯನ್ನು ಆಯುರ್ವೇದವು ದಿ ಬೆಸ್ಟ್ ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಎಂದು ವರ್ಣಿಸಿದೆ. ಅದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಕೂಡ. ಆ ಕಾರಣದಿಂದಲೇ ಜ್ಞಾನ ಸಿಂಹಾಸನವು ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಆಗಿ ಸಮಾಜದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು. Wisdom of individual integrity reflecting the national integrity is the base and purpose of Shakti Vishishta Advaita Siddhanta and Gnana Simhasana.